ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತು ನಾನು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಅಂತ ಹೇಳಿದರೆ ನಾವು ಮಧ್ಯಾಹ್ನನೇ ಬೆಳಿಗ್ಗೆನೇ ನಾವು ತೋಟಕ್ಕೆಲ್ಲ ಹೋಗಿಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಕಾಯೆಲ್ಲ ಕುಯ್ದಿದ್ರು, ಅದು ಸ್ವಲ್ಪ ಕೆಲಸ ಇತ್ತು, ಅಡಿಕೆ ಇಕ್ಕೋದು ಅದು ಕೆಲಸ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಸುಳ್ಯಕ್ಕೆ ಹೋದ್ವಿ. ನಾನು, ಮನೆಯವರು, ಚಿಂಟು 3 ಜನ ಹೋಗಿದ್ದು. ಮತ್ತು ಬರುವಾಗ ಮಕ್ಕಳನ್ನು ಶಾಲೆಯಿಂದ ಪಿಕಪ್ ಮಾಡಿ ಕರ್ಕೊಂಡೇ ಬಂದ್ವಿ. ಅಷ್ಟೊತ್ತಾಯಿತು. ನಮ್ಮ ಸ್ವಲ್ಪ ಕೆಲಸ ಇತ್ತು ಸುಳ್ಯದಲ್ಲಿ, ಹಾಗಾಗಿ ಮತ್ತು ಹೇಗೋ ನಾವು ಬರೋ ದಾರಿಯಲ್ಲೇ ಸ್ಕೂಲ್ ಇರೋದ್ರಿಂದ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ್ವಿ. ಇವತ್ತು ಬೆನಿಷನ ಬರ್ತ್ಡೇ ಇರುವಂಥದ್ದು. ಹಾಗೆಯೇ ಬೆಳಿಗ್ಗೆಯಿಂದ ಸಾಕಷ್ಟು ಜನ ವಿಶ್ ಕೂಡ ಮಾಡ್ತಾ ಇದ್ದಾರೆ ಬೆನಿಷನ್ಗೆ. ನಾವೆಲ್ಲರೂ ಸ್ಟೇಟಸ್ ಹಾಕೊಂಡಿದ್ದೀವಿ. ಹಾಗೆಯೇ ಸ್ಟೇಟಸ್ ನೋಡಿದವರು ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ವಿಶ್ ಮಾಡಿದ ಎಲ್ರಿಗೂ ತುಂಬಾ ಧನ್ಯವಾದಗಳು. ಹಾಗೆಯೇ ಇವತ್ತು ಬೆನಿಷನ ಬರ್ತ್ಡೇ ಇರೋದ್ರಿಂದ ಚಿಕ್ಕ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇದೆ ಮನೆಯಲ್ಲಿ. ಹಾಗೆಯೇ ಅದಕ್ಕೋಸ್ಕರ ಅಡುಗೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ. ನಾವು ಇವಾಗಷ್ಟೇ ಬಂದ್ವಿ ಸುಳ್ಳೆ. ಇಲ್ಲಿ ಬರುವಾಗಲೇ ನಮ್ಮ ಮನೆಯವರ ದೊಡ್ಡಪ್ಪನ ಮಗನ, ಅಂದರೆ ನಮ್ಮ ಮನೆಯವ್ರಿಗೆ ಅಣ್ಣನ ಮಗಳು, ಅವಳು ಬಂದಿದ್ದಾಳೆ. ವಿಸ್ಮಿತಾ ಅಂತ ಹೇಳಿ ಅವಳ ಹೆಸರು. ಕೆಳಗಡೆ ಆಟ ಆಡ್ತಾ ಇದ್ದಾಳೆ. ನಾವು ಸುಳ್ಯಕ್ಕೆ ಹೋದ ತಕ್ಷಣ ಅವಳು ಬಂದಿದ್ದಾಳಂತೆ. ಯಾವತ್ತಿಂದನೂ ಬರ್ತೀನಿ ಅಂತ ಇದ್ಲು, ಬಟ್ ಇವತ್ತು ಬಂದಿದ್ದಾಳೆ. ನಾವು ಇರಲಿಲ್ಲ, ನನಗೆ ಬೇಜಾರಾಯಿತು. ಇವತ್ತು ನಿಲ್ಲು ಅಂತ ಹೇಳ್ತಾ ಇದ್ದೀವಿ, ಬಟ್ ನಿಲ್ತಾ ಇಲ್ಲ ಅವಳು. ಏನೋ ಸ್ವಲ್ಪ ನಾಳೆ ಪಪ್ಪಂಗೆಲ್ಲ ಹೋಗೋದಿದೆ ಅಂತೆ, ಹಾಗಾಗಿ ನಾನು ಹೋಗಲೇಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಓಕೆ, ಹಾಗಾದರೆ ಇವತ್ತಿನ ಒಂದು ಬೆನಿಷನ ಚಿಕ್ಕ ಬರ್ತ್ಡೇ ಸೆಲೆಬ್ರೇಷನ್, ಹಾಗೆಯೇ ಮಕ್ಕಳು ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಹಾಗೆಯೇ ಬರ್ತ್ಡೇ ನಾವು ಹೇಗೆಲ್ಲ ಮಾಡಿದ್ದೀವಿ, ಬರ್ತ್ಡೇ ಏನು ಸ್ಪೆಷಲೆಲ್ಲ ಮಾಡಿದ್ದಾರೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಸ್ನೇಹಿತರೆ, ಇವಳೇ ನೋಡಿ ವಿಸ್ಮಿತಾ, ನನ್ನ ಭಾವನ ಮಗಳು. ಹಾಯ್ ವಿಸ್ಮಿತಾ, ಹಾಯ್ ಮಾಡು. ಎಷ್ಟೊತ್ತಿಗೆ ಬಂದಿದ್ಯಾ ನೀನು? 1 ಗಂಟೆಗೆ. ಯಾಕೆ ನಾವೆಲ್ಲ ಇಲ್ಲದೆ ಇರುವಾಗ ಬಂದಿದ್ದು ನೀನು? ನೀನು ಯಾಕೆ ಫೋನ್ ಮಾಡಿ ಬರಲಿಲ್ಲ? ನೀನೀಗ ನಿಲ್ಬೇಕಾಯ್ತಾ? ನಿಲ್ಲೇಬೇಕು, ಇವತ್ತು ಬೆನಿಷನ ಬರ್ತ್ಡೇ ಇದೆ, ನಿಲ್ಬೇಕು. ನಾಳೆ ಹೋಗ್ಬೋದು. ಹೋಗ್ಲೇಬೇಕಾ? ಜನ್ಯ, ಹಾಯ್ ಮಾಡು. ಸ್ಕೂಲ್ ಬಿಟ್ಟು ಬಂದದಷ್ಟೇ ಅಲ್ಲ ಈಗ? ಏನು ತಿನ್ನೋದಿಲ್ವಾ? ಏನು? ಚಕ್ಕುಲಿ. ಚಿಂಟು ಹಾಯ್ ಮಾಡಿ. ಚಿಂಟು ಹಾಯ್. ಎಂತ ತಿನ್ನೋದು? ಎಂತ ತಿನ್ನೋದೆಂತ ನೋಡುವ. ಚಿನ್ನು ಹಾಯ್ ಮಾಡು. ಹೋಮ್ವರ್ಕ್ ಮಾಡೋದಿಲ್ವಾ? ನಾಳೆ. ಜತ್ತು ಹಾಯ್ ಮಾಡು. ಸ್ಕೂಲ್ ಬಿಟ್ಟು ಬಂದದಷ್ಟೇ ಈಗ? ಹೋಮ್ವರ್ಕು ಮಾಡೋದಿಲ್ವ ಇವಾಗ? ಈಗ ಬರೀತೀಯಾ? ಎಷ್ಟೊತ್ತಿಗೆ? ಹಾಗೆಯೇ ನಮ್ಮ ಬರ್ತ್ಡೇ ಹುಡುಗಿ ಇಲ್ಲಿದ್ದಾಳೆ ನೋಡಿ, ಬೆನಿಷಾ. ಅವಳು ಮೊಬೈಲಲ್ಲಿ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ಲು. ಅಂದರೆ ಮೊಬೈಲಲ್ಲಿ ಕೆಲವರು ವಿಶ್ ಎಲ್ಲ ಮಾಡಿದ್ರು, ಹಾಗಾಗಿ ಅದನ್ನೆಲ್ಲ ನೋಡ್ತಾ ಇದ್ದಾಳೆ. ಮತ್ತು ನಾನು ಫೋಟೋ ತೆಗೆದು ಬೆಳಿಗ್ಗೆನೇ ಅವಳು ರೆಡಿ ಆದಾಗ ಫೋಟೋ ತೆಗೆದ್ಬಿಟ್ಟು ಸೆಂಡ್ ಮಾಡಿದ್ದೆ ಅಕ್ಕನ ಮೊಬೈಲಿಗೆ. ಅದನ್ನೇ ನೋಡ್ತಾ ಕೂತ್ಕೊಂಡಿದ್ದಾಳೆ ಅವಳು. ಹಾಗೆಯೇ ಇಲ್ಲಿ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬಂದಿದ್ದರು. ಅವರು ಆಟ ಆಡೋದು ಅದರಲ್ಲೇ ಸ್ವಲ್ಪ ಮುಳುಗಿದ್ರು. ಏನು ಆಟ ಆಡೋದು ಅಂತ ಹೇಳಿ ಕನ್ಫ್ಯೂಷನಲ್ಲಿ ಕೂಡ ಇದ್ದರು. ಹಾಗೆಯೇ ಒಳಗಡೆ ಅಕ್ಕ ಭಾವಂದೆಲ್ಲ ಅಡುಗೆ ಪ್ರಿಪರೇಷನ್ ನಡೀತಾ ಇತ್ತು. ಮತ್ತು ನಾನು ಮತ್ತು ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡಿಸೋಣ ಅಂತ ಹೇಳಿಬಿಟ್ಟು, ಈ ಆಟದ ಹೆಸರು ಬಂದು ಬೆಂಕಿ ಚೆಂಡು ಅಂತ ಹೇಳಿಬಿಟ್ಟು ಅದನ್ನು ಆಟ ಆಡ್ತಾ ಇದ್ದೀವಿ. ಬಾಲನ್ನು ಒಬ್ಬರು ಕೈಯಿಂದ ಒಬ್ಬರು ಕೈಗೆ ಪಾಸ್ ಮಾಡಬೇಕು. ಸಿಗ್ನಲ್ ಮಾಡಿದಾಗ ಯಾರು ಕೈಯಲ್ಲಿ ಬಾಲ್ ಇರುತ್ತೆ ಅವರು ಔಟ್ ಆಗ್ತಾರೆ. ಹಾಗೆಯೇ ಅದು ನಾನು ಎಷ್ಟೊತ್ತಿಗೆ ಸಿಗ್ನಲ್ ಕೊಟ್ಟರು ಅದು ಚಿಂಟು ಕೈಯಲ್ಲೇ ಬಾಲ್ ಇರ್ತಾ ಇತ್ತು, ಇಲ್ಲಾಂದರೆ ಚಿನ್ನು ಕೈಯಲ್ಲಿ ಇರ್ತಿತ್ತು. ಮತ್ತು ನಮ್ಮ ಚಿಂಟು ಅಂತೂ ಪಾಸ್ ಮಾಡಲ್ಲ, ಅವನಿಗೆ ತುಂಬ ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅವನ ಜೊತೆ ಆಟ ಆಡೋದು. ಮತ್ತು ಬಾಲ್ ಅವನು ಕೊಡೋದೇ ಇಲ್ಲ ಬೇಗ. ಹಾಗಾಗಿ ಏನೋ ರಾಶಿ ಒಂದು ಆಟ ಆಡಬೇಕಲ್ಲ ಅಂತ ಆಡಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಇವಾಗ ಕೊನೆಯಲ್ಲಿ ಇದು ಕತ್ಲಾಗ್ತಾ ಬಂತು. ಮಕ್ಕಳು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದಾರೆ. ಬೆನಿಷಾ ಕೂಡ ಹಾಗೆ ಕೇಕ್ ಕಟ್ಟಿಂಗಿಗೆ ಫುಲ್ಲು ರೆಡಿಯಾಗಿ ನಿಂತಿದ್ದಾಳೆ. ಮತ್ತು ಅಡುಗೆ ಕೆಲಸದಲ್ಲಿ ಫಿನಿಶಿಂಗ್ ಟಚ್ ಅನ್ನೋ ಥರ ಇಲ್ಲಿ ಕಬಾಬ್ ಮಾಡೋದು ಬಾಕಿ ಇತ್ತು. ಬಾವ ಅದೇ ಕೆಲಸದಲ್ಲಿದ್ದಾರೆ. ಚಿಂಟು ಹತ್ರ ಏನು ಮಾಡ್ತಾ ಇರೋದು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಅವನು ಏನೋ ಕಬಾ ಅಂತ ಹೇಳ್ತಾ ಇದ್ದ ಅಷ್ಟೇ. ಅದು ಕೇಳೋಕ್ಕೆ ಒಂಥರ ಚಂದವಾಗಿತ್ತು. ಹಾಗೆ ಬೆನಿಷಾ ಕೂಡ ಹೇಳ್ಕೊಡ್ತಾ ಇದ್ಲು ಕಬಾಬ್ ಅಂತ ಹೇಳಿ. ಹಾಗಾಗಿ ಚಿನ್ನು ಹೇಳೋದು ನನಗೂ ಒಂದು ಬೇಕಿತ್ತು ಅಂತ, ಇವಾಗಲೇ ಅರ್ಜೆಂಟ್ ಅವರಿಗೆ ಕಬಾಬ್ ಅಂದರೆ ಸ್ವಲ್ಪ ಎಲ್ಲರೂ ಇಷ್ಟಪಡ್ತಾರೆ.
ಹಾಗೆಯೇ ಇಲ್ಲಿ ನಮ್ಮ ಒಬ್ಬರು ಭಾವ ಬಂದಿದ್ದರು, ವಿಶ್ವಭಾವ ಅಂತ ಹೇಳಿ ಅವ್ರ ಹೆಸರು. ನಮ್ಮ ಮನೆ ಸ್ವಲ್ಪ ದೂರದಲ್ಲೇ ಅವ್ರ ಮನೆ ಇರುವಂಥದ್ದು. ಹಾಗೆಯೇ ಅವರ ಮಗಳಿಗೆ ಡೆಲಿವರಿ ಆಗಿತ್ತು, ಚಿಕ್ಕ ಪಾಪು. ಆ ಪಾಪುಗೆ ಎಣ್ಣೆ ಕಾಯಿಸಲಿಕ್ಕೆ ಅತ್ತೆ ಹತ್ರ ಕೊಟ್ಟಿದ್ದರು. ಅಂದರೆ ನಮ್ಮ ಅತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಎಣ್ಣೆ ಕಾಯಿಸ್ಕೊಡ್ತಾರೆ, ಅದನ್ನು ತೊಗೊಂಡೋಗ್ಲಿಕ್ಕೆ ಅವ್ರು ಬಂದಿದ್ದಾರೆ. ಕೊನೆಗೂ ನೋಡಿ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತು. ಕೇಕ್ ಕಟಿಂಗ್ ನಡೀತಾ ಇದೆ. ಮಕ್ಕಳೆಲ್ಲರೂ ಸೇರಿಕೊಂಡು ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಯಾರ ಬರ್ತ್ಡೇ ಆದರೂ ಹಾಗೆಯೇ ಎಲ್ಲ ಮಕ್ಕಳು ಸೇರಿ ಕೇಕ್ ಕಟಿಂಗ್ ಮಾಡ್ತಾರೆ, ಅವ್ರದ್ದೇ ಬರ್ತ್ಡೇ ಅನ್ನೋ ಒಂದು ಸಂಭ್ರಮದಲ್ಲಿ. ಹಾಗೆಯೇ ಚಿಂಟುಗೆ ಅದು ಅರ್ಥ ಆಗಲ್ಲ, ನಂದೇ ಬರ್ತ್ಡೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ಅವನು ನೋಡ್ತಾ ಇದ್ದಾನೆ, ಇವತ್ತೇನೋ ಸ್ವಲ್ಪ ಸುಮ್ಮನೆ ಇದ್ದಾನೆ, ಹಾಗಾಗಿ ಪರವಾಗಿಲ್ಲ. ಮಕ್ಕಳೆಲ್ಲರೂ ಅಕ್ಕಂಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಇಲ್ಲಿ. ಮತ್ತು ನೀವು ಯಾನನ್ನ ನೋಡ್ಬೋದು, ಅವಳ ಕ್ಯಾಪ್ ಏನಿದೆ ಅದು ಫುಲ್ಲು ಹಾಳಾಗ್ಬಿಡ್ತು ಓಪನ್ ಆಗಿಬಿಟ್ಟು. ಅವರು ತುಂಬ ಚಿಕ್ಕ ಮಕ್ಕಳಲ್ವ, ಹೇಳಿದ್ದೇನು ಕೇಳಲ್ಲ, ಸರಿಯಾಗಿ ಇಟ್ಕೊಳ್ಳೋದು ಇಲ್ಲ. ಹಾಗಾಗಿ ನೋಡಿ ಇಲ್ಲಿ ಎಲ್ಲರೂ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ ಒಬ್ರಿಗೊಬ್ರು. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು, ಬರ್ತ್ಡೇ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಹಾಗೆಯೇ ಮಕ್ಕಳಿಗೆಲ್ಲ ಇಲ್ಲಿ ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದಾರೆ. ಮತ್ತು ದೊಡ್ಡವರು ಎಲ್ಲರೂ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮತ್ತು ಪುಟಾಣಿ ಮಕ್ಕಳು ಕೂಡ ಕೂತ್ಕೊಂಡು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆಯೇ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಬರ್ತ್ಡೇ ಸೆಲೆಬ್ರೇಷನ್. ಹಾಗೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. La 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 la